ತಿಳಿಸಿದ ಕೊನೆಯಲ್ಲಿ ನಾಳೆಗೆ ನೀವು ಅದನ್ನ ಪ್ರದರ್ಶನ ಮಾಡೋದ್ರಲ್ಲಿ ಅಥವಾ ನೀವು ಅದನ್ನ ಹೇಳ್ಕೊಳ್ಳೋದ್ರಲ್ಲಿ ನಿಮ್ಗೆ ಏನು ಸಮಸ್ಯೆ ಇಲ್ಲ. ಅದು RTI ಅಂಡಲ್ಲಿ ಬರುತ್ತೆ. ನಾವು ಅದನ್ನ RTI ಹಾಕಿ ತಗೋಬಹುದು. ನೀವು ಆ ತರಕ್ಕೆ ಒಂದು RTI ಶುಲ್ಕ ಹಾಕ್ಬೇಕು ಸರ್. ನಿಂತೋಗ್ಬಿಡ್ಬೇಕು ಸರ್. ನಾವು ಸುಮ್ಮನೆ ಬೇರೆ ಹೋರಾಟಗಾರಕ್ಕೆ ಏನು ರೋಲ್ ಕಾಲ್ ಮಾಡೋದಕ್ಕೋ ಇನ್ನೊಂದಕ್ಕೋ ಬಂದಿಲ್ಲ ಸರ್. ಪ್ರಾಣ ಕೊಡೋದಕ್ಕೂ ಸಿದ್ಧ ಆಗ್ಬಿಟ್ಟಿದ್ದೀವಿ. ಏನ್ ಹೇಳಿ, ಯೂನಿಫಾರ್ಮ್ ನಾವು ಹಾಕಿರೋದು ರಿಯಲ್ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಎಚ್ಚರಿಕೆಯಿಂದ ಜಾಗೃತಿಯಿಂದ ಮಾಡಿ ಸರ್, ಕೈ ಮುಗಿದು ಕೇಳ್ಕೊತೀವಿ. ಸುಮ್ಮನೆ ಬೇಕಾಬಿಟ್ಟು ಹಾಕೋಬೇಕಪ್ಪ ಅಣ್ಣ, ಕೆಲ್ಸಕ್ಕೆ ಬರ್ಬಾರ್ದು, ರಜಾ ಕೊಡಬೇಕು. ಹಾಕು ಇಲ್ಲ ಅಂತಂದ್ರೆ ಮಾಡಬೇಕು. ಇದು ಕೇವಲ ಒಂದು ಜನಜಾಗೃತಿ ಅಭಿಯಾನ, ಮತ್ತೆ ನಿಮಗೂ ಕೂಡ ಜಾಗೃತಿ ಮೂಡಿಸಬೇಕು ಅನ್ನೋದಕ್ಕೆ ಅಭಿಯಾನ ಮಾಡ್ತಾ ಇದ್ದೀವಿ. ಇನ್ನ ಇದಕ್ಕೆ ಎಷ್ಟು ದಿವಸ, ನಾನು ಬಹುಶಃ ಹೇಳಿದವೆಲ್ಲ ರೆಕಾರ್ಡ್ ಆಗಿದೆ, ಪ್ಲಸ್ ಇವ್ರು ನೋಟ್ ಮಾಡಿದ್ದಾರೆ. ಇನ್ನ ಎಷ್ಟು ದಿವಸ ಸಮಯ ಬೇಕು ಇದನ್ನ ಮಾಡೋದಕ್ಕೆ ಅಂತ ನಮ್ಗೆ ಹೇಳಿ. ಆ ಸಮಯ ಆದ ನಂತರ ನಮ್ಮ ದೊಡ್ಡವರು ಇದ್ದಾರೆ, ಅವ್ರಿಗೆ ಮಾತಾಡಿ ನಾವು ಯಾವಾಗ ನಮ್ಗೆ ತಿಳಿಸ್ತೀರಾ, ನಾವಾಗ ನಮ್ಮ ಪತ್ರಕ್ಕೆ ಉತ್ತರ ಕೊಡ್ತೀರಾ. ದೊಡ್ಡವರು ಮಾಡೋ ಕೆಲಸ ಅಲ್ಲ, ಈ ಆಫೀಸಲ್ಲಿ ಇವ್ರು ಏನ್ ಮಾಡ್ಬೇಕು ಅದನ್ನ ಮಾಡಿ. ಈಗ ನಾವು ಹೇಳಿದ ಪಾಯಿಂಟ್, ಡಾಕ್ಟರ್ ಹೇಳಿದ್ದು ವೆರಿ ವ್ಯಾಲಿಡ್ ಪಾಯಿಂಟ್. ನೀರಿಡೋದು, ಶೌಚಾಲಯಗಳನ್ನ ನೋಡ್ಕೊಳ್ಳೋದು, ಟ್ರಾನ್ಸ್ಪರೆಂಟ್ ಆಗಿ ಕಚೇರಿನ ಇಟ್ಕೊಳ್ಳೋದು, ಇವೆಲ್ಲವನ್ನು ನೀವೇ ಮಾಡ್ಬೇಕಾ ಸರ್? ಅಲ್ಲ, ಈ ಕಚೇರಿಯ ಮಾಡಬಹುದಲ್ಲ ಅಂತ ಹೇಳ್ತಿರೋದು. ನಿಮಗೆ ಮೇಲಾಧಿಕಾರಿ ಅನುಮತಿ ಅದಕ್ಕೆ ಅವಶ್ಯಕತೆ ಇದೆಯಾ? ಕರ್ಸ್ಕೊಳ್ಳಿ, ಅವ್ರ ಮುಂದೆ ಹೇಳಿ. ಎಲ್ಲ ಕಡೆ ಬಂದರು, ಟ್ಯಾಕ್ಸ್ ಕಟ್ಟಿಸ್ತಾರೆ. ಆಮೇಲೆ ನೋಡಿ, ಸರಿ ಆಯ್ತು. ಈಗ ನಿಮ್ ಇಲ್ಲಿ ಅಟೆಂಡೆನ್ಸ್ ಯಾವ ತರ ಆಗ್ತಾ ಇದ್ರ ಸರ್? ಅಟೆಂಡೆನ್ಸ್ ಸಿಬ್ಬಂದಿಗಳಿಗೆ ಬಯೋಮೆಟ್ರಿಕ್ ಇದೆಯಾ? ಇಲ್ಲಿ ಇರಬೇಕು ಅಂತ ಇದೆ ತಾನೆ? ಬಯೋಮೆಟ್ರಿಕ್ ಇರಬೇಕು ಅಂತ ಇದೆ ಅಲ್ವಾ? ಅದನ್ನ ನೀವು ಹಾಕ್ಬೇಕು ಇಮಿಡಿಯೇಟ್. ಬಯೋಮೆಟ್ರಿಕ್ ಯಾರು ಬರ್ತಾರೆ ಯಾರು ಬರಲ್ಲ. ಮತ್ತೆ ಸರ್, ನಿಮ್ಗೆ ಹಾಲಸ್ವಾಮಿ ಅಂತ ಒಬ್ರು RTO ಗೊತ್ತಿರ್ಬೇಕು. ಹೆಸರು ಹಾಲಸ್ವಾಮಿನ ಪೂರ್ತಿ ಹೆಸರು ಏನಾದ್ರು? ಹಾಲಸ್ವಾಮಿನ ಅಷ್ಟೇ. ಹಾಲಸ್ವಾಮಿ ಅಂತ RTO ಜಯನಗರದಲ್ಲಿ, ಕೋರಮಂಗಲದಲ್ಲಿ RTO ಆಗಿದ್ರು. ಅಲ್ಲಿ ಗೇಟ್ ಇದೆಯಲ್ಲ, ಆ ಗೇಟ್ ಹತ್ರ ಪೊಲೀಸ್ ಸಿಬ್ಬಂದಿ ನಡೆಸ್ತಾ ಇದ್ರು. ಯಾವನ ಹತ್ರ ಫೈಲ್ ಇದೆ, ಯಾವನಿಗೆ ಕಚೇರಿ ಒಳಗಡೆ ಕೆಲಸ ಆಗ್ಬೇಕಾಗಿದೆ, ಅವನ್ ಮಾತ್ರ ಒಳಗಡೆ ಬರಬೇಕು. ಇನ್ಯಾವುದೋ ಇಲ್ಲಿ ಗೂಂಡಾಗಳ ತರಕ್ಕೆ, ರೌಡಿಗಳ ತರಕ್ಕೆ ಮುಖ ಇಟ್ಕೊಂಡ್ ಬರ್ತಾರಲ್ಲ, ಅವ್ರು ಯಾರಿಗೂ ಒಳಗಡೆ ಬಿಡ್ತಾ ಇರಲಿಲ್ಲ. ಒಂದು ರೂಪಾಯಿ ಲಂಚ ಭ್ರಷ್ಟಾಚಾರ ನೋಡ್ಕೊಂಡಿದ್ರು ಕೋರಮಂಗಲ RTOದಲ್ಲಿ. ಆ ರೀತಿಯಾಗಿ ನೀವು ವ್ಯವಸ್ಥೆ ಇಟ್ಕೋಬೇಕು. ಎಲ್ಲವನ್ನೂ ಬರೋದು, ಎಲ್ಲವನ್ನೂ ನಿಂತ್ಕೊಳ್ಳೋದು, ವಸೂಲಿ ಮಾಡೋದು. ಇಲ್ಲೊಬ್ರು ನೀವು ನಿಮ್ದೇ ಸಿಬ್ಬಂದಿನ ಇಟ್ಕೊಂಡು ಇಲ್ಲಿ ಬೆದರಿಕೆ ಅವ್ರಿಗೆ ಹೋಗಿ ಜಾಗ ಬಿಟ್ಟು ಒಳಗಡೆ ಹೋಗ್ತಿಲ್ಲ. ಇಲ್ಲ, ಅವ್ರು ನಿಲ್ಸ್ಕೊಂಡು ಹೊರಗಡೆ ಇದೆ, ಪೆಂಡಿಂಗ್ ಇದೆ ಡ್ರೈವರ್ಗಳು. ಬೇರೆ ರೀತಿಯಾಗಿ ಕೆಲಸ ಆಗ್ಬಾರ್ದು. ಒಂದ್ ಸ್ವಲ್ಪ ಸರ್ ಗೌರವ ಬರ ನಡ್ಕೊಳ್ಳಿ ದಯವಿಟ್ಟು. ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ಬಿಟ್ರೆ ನಾವು ನಮ್ಮ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಹೆಂಗ್ ಕೆಲಸ ಮಾಡ್ಬೇಕು ಅದು ಮಾಡ್ತೀವಿ ಸರ್. ನಮ್ಮ ಮನೇಲಿ ಹೆಂಡತಿ ಮಕ್ಕಳು ಬೈತಾರೆ ಸರ್, ನಿಮ್ಗೆ ಯಾಕ್ರ ಬೇಕು ಅವೆಲ್ಲ ಹಿಂಗ್ ಮಾಡ್ತೀರಾ ಅಂತ. ನೀವು ನೋಡೋ ಸಂಬಳ ತಗೊಳ್ಳೋರು, ಯೂನಿಫಾರ್ಮ್ ಹಾಕೊಂಡು ಟಿಪ್ ಟಾಪ್ ಹಾಕೋರು, ನೀವು ನಿಮ್ ಕೆಲಸ ಮಾಡ್ತಾ ಇಲ್ಲ. ನಾವೆಲ್ಲ ಎಷ್ಟೊಂದು ಜನ ಬಂದಿರಲ್ಲ, ಬಹುತೇಕ ಮನೆಯಲ್ಲಿ ಬಯಸ್ಕೊಂಡು ಬಂದಿದ್ದೀವಿ, ದುಡಿಮೆ ಕಳ್ಕೊಂಡು ಬಯಸ್ಕೊಂಡು ಬಂದಿದ್ವಿ. ನಮ್ಗೆಲ್ಲ ತೊಂದರೆ ಕೊಡಬೇಡಿ ದಯವಿಟ್ಟು ಮಾಡಿ ಸರ್. ಇನ್ನೊಂದು, ಈಗ ಈ ಕಚೇರಿಯಲ್ಲಿ 3 ವರ್ಷಕ್ಕಿಂತ ಜಾಸ್ತಿ ಸಿಬ್ಬಂದಿ ಇರುವಂತ ಸಿಬ್ಬಂದಿಗಳು ಇದ್ದಾರಾ? ನಾವು ಅವ್ರನ್ನ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ಬೇಕು, ಅದು ಇರಂಗಿಲ್ಲ. ಇಲ್ಲಿ ರಘುಪತಿ ಇದೊಂದು ಬರ್ರಿ, ಇಲ್ಲಿ ನಿಂತವರಿಗೆ ಪೂರಕ ಜಾಗ ಇಲ್ಲ. ಅಲ್ಲ ಈಗ ಅವ್ರಿಗೆ ಇಂಟಿಮೇಷನ್ ನಮ್ಮ ಜೊತೆ ನಡ್ಕೋಬೇಕು ಅಂತ ಮೆಸೇಜ್. ಇಲ್ಲಿ ಪೂರಕ ಜಾಗ, ಅಲ್ಲಿ ಲಾರಿ ಚಾಲಕರು ಇಲ್ಲಿ ಕಾಯ್ಬೇಕು, ನಿಂತ್ಕೊಂಡು ಕಾಯ್ಬೇಕು, ಅದು ಕೂರ್ಲಿಕ್ಕೆ ಜಾಗ. ಅದೇ ಎಲ್ಲ ಕ್ಯೂ ನಿಂತ್ಕೊಳ್ಳೋ ಅಗತ್ಯ ಇಲ್ಲ. ಇವರು ಲಾರಿ ಹತ್ರ ನಿಂತ್ಕೊಳ್ಳಿ, RTOಗಳು ಅದು ಬರೀ ಹಿಡಿದುಕೊಳ್ಳೋದು ಕುರ್ಚಿ ವ್ಯವಸ್ಥೆ. RTOದವ್ರು ಹೋಗಿ, ಇನ್ಸ್ಪೆಕ್ಟರ್ಗಳು ಹೋಗಿ ಲಾರಿ ಹತ್ರ ಚೆಕ್ ಮಾಡ್ಬೇಕೆ ಹೊರತು ಇಲ್ಲಿ ಬರೋ ಪ್ರಶ್ನೆನೇ ಇಲ್ಲ. ಲಾರಿ ಡ್ರೈವರ್ಗಳು ಇವ್ರ ಕಚೇರಿಗೆ ಬರಂಗಿಲ್ಲ, ಇಲ್ಲಿ ಬರೋ ಪ್ರಮೇಯನೇ ಇಲ್ಲ. ಅಲ್ಲೆಲ್ಲ ಗಾಡಿ, ಇಲ್ಲೆಲ್ಲ ಫೈನ್. ಅಲ್ಲಿ ಪಬ್ಲಿಕ್ ಅಲ್ಲ, ಅವಾಗ ವಿಡಿಯೋ ಆಗ್ಬಿಡ್ತಿದ್ದಲ್ಲ. ಯಾರು ಬೇಕಾದ್ರೆ 3ನೇ ಪಾರ್ಟಿ 4ನೇ ಪಾರ್ಟಿ ವಿಡಿಯೋ ಮಾಡ್ಬಿಡ್ತು. ಇಲ್ಲಾಂದ್ರೆ ಪ್ರೈವೇಟ್ ಯಾರು ಪ್ರಶ್ನೆ ಮಾಡಂಗಿಲ್ಲ, ಯಾರು ಕೇಳಂಗಿಲ್ಲ. ಕುರ್ಚಿ ಬಿಡಿಸ್ಬೇಕು ಸರ್, ಇವ್ರಿಗೆ ಕುರ್ಚಿ ಬಿಡಿಸಿದಲ್ಲಿ ಸರಿ ಹೋಗುತ್ತೆ. ಕುರ್ಚಿಗೆ ಅಂಟ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಮೇಲಧಿಕಾರಿಗಳು ತಗೊಳ್ಳಿ, ಮೇಲಧಿಕಾರಿ ಈಗ ಮಧ್ಯಾಹ್ನ 11 ಗಂಟೆ ಎಷ್ಟು ಜನ ವಸೂಲ್ಬಾಗ್ನಲ್ಲಿ ಸೊಪ್ಪು, ತರಕಾರಿ, ಹೂವು, ಮೈನು ಹೂವು ಗಾಡಿಗಳೆಲ್ಲ ಬಂದ್ರೆ ನೇರವಾಗಿ ಬರ್ತಾನೆ, ನಿಲ್ಲಿಸ್ತಾನೆ, ಅಲ್ಲಿಂದ ಓರ್ ಬಂದು ದುಡ್ಡು ಕೊಟ್ಟು